ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಹಣ ಹೊಂದಿದ್ರೆ ಸಾಕು, ಎಲ್ಲಿ ಬೇಕಾದ್ರೂ ಆರಾಮಾಗಿ ಬದುಕಬಹುದು. ಅಷ್ಟಕ್ಕೂ ಎಲ್ಲಿ ಬೇಕಾದ್ರೂ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರಮುಖವಾಗಿ ಜೈಲಿನಲ್ಲೂ ಕೂಡ ಆರಾಮಾಗಿ ಬದುಕಬಹುದು ಅನ್ನೋದಕ್ಕೆ ಇದೀಗ ಪರಪ್ಪನ ಅಗ್ರಹಾರ ಬೆಸ್ಟ್ ಉದಾಹರಣೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಜೈಲಿನಲ್ಲಿ ನಟ ದರ್ಶನ್ ಅವರ ರಾಜ್ಯಾತೀತದ ಕೇಸ್ ಬಳಿಕ ಇದೀಗ ಮಾಜಿ ಸಂಸದ ಪ್ರಜ್ವಲ್ ಬೆಂದಾಸ್ ಬದುಕಿನ ಒಂದಷ್ಟು ವಿಚಾರ ಬಯಲಾಗಿದೆ. 2024ರಿಂದಲೂ ಸಹ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸ್ತಾ ಇದ್ರು. 6 ಬಾರಿ ನಡೆದಂತಹ ದಾಳಿಯಲ್ಲೂ ಸಹ ಬಚಾವಾಗಿದ್ದಂತಹ ಪ್ರಜ್ವಲ್ ಈ ಬಾರಿ ಸಿಕ್ಕಿ ಬಿದ್ದಿದ್ದಾದ್ರೂ ಹೇಗೆ? ಇದೊಂದು ರೋಚಕ ಕತೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಸಿಸಿಬಿ ಪೊಲೀಸರ ಒಂದಷ್ಟು ಪಕ್ಕಾ ಪ್ಲಾನ್ ಹೇಗಿತ್ತು ಗೊತ್ತಾ? ಇವೆಲ್ಲವನ್ನು ಸಹ ನೋಡ್ತಾ ಇದ್ರೆ ನಿಜವಾಗ್ಲೂ ಸಿನಿಮಾ ಸ್ಟೈಲ್ನಲ್ಲೇ ದಾಳಿಯನ್ನ ನಡೆಸಿದ್ದಕ್ಕೆ ಮಾತ್ರ ಪ್ರಜ್ವಲ್ ಸಿಕ್ಕಿ ಬಿದ್ರು ಅನ್ನೋ ಮಾತು ನಿಜವಾಗ್ಬಿಡುತ್ತೆ. ಇನ್ನು ಮಾಜಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇರುವಂತಹ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸ್ಫೋಟಕ ಮಾಹಿತಿಗಳು ಸಹ ಇದೀಗ ಒಂದೊಂದೇ ಹೊರಬೀಳ್ತಾ ಇರುವಂತದ್ದು. ಅದರ ಜೊತೆಗೆ ಇದೀಗ ವೈರಲ್ ಆಗ್ತಾ ಇರುವಂತಹ ಈ ವಿಡಿಯೋ 2024ರ ಸೆಪ್ಟೆಂಬರ್ ತಿಂಗಳಲ್ಲಿ ರೆಕಾರ್ಡ್ ಮಾಡಿದಂತಹ ವಿಡಿಯೋ ಅಂತ ಇದೀಗ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಈ ಅತ್ಯಾಚಾರದ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಪ್ರಜ್ವಲ್ ರೇವಣ್ಣ 2 ವರ್ಷಗಳಿಂದಲೂ ಸಹ ಮೊಬೈಲ್ನ ಬಳಕೆ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಇದೀಗ ಬಟಾಬಯಲಾಗಿರುವಂಥದ್ದು. ಇನ್ನು 2024ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಜ್ವಲ್ಗೆ ಮೊಬೈಲ್ ಬಳಸ್ತಾ ಇರುವಂತಹ ವಿಚಾರ ಇದೀಗ ಹೊರಬಿದ್ದಿರುವಂಥದ್ದು. ಅದೇ ಬ್ಯಾರೆಕ್ನಲ್ಲಿದ್ದಂತಹ ಮತ್ತೋರ್ವ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದ ಎನ್ನಲಾಗ್ತಾ ಇದೆ. ಹಾಗಾದ್ರೆ 6 ಬಾರಿ ಯಾವ ರೀತಿಯಾಗಿ ಪ್ರಜ್ವಲ್ ಬಚಾವಾಗಿದ್ರು? ಯಾಕೆಂದ್ರೆ ಈ ಹಿಂದೆ ನಡೆದಂತಹ ಎಲ್ಲಾ ಬ್ಯಾರೆಕ್ ಸರ್ಚ್ನಲ್ಲೂ ಸಹ ಯಾವುದೇ ರೀತಿಯ ವಸ್ತುಗಳು ಸಹ ಪ್ರಜ್ವಲ್ ರೇವಣ್ಣ ಅವರು ಇದ್ದಂತಹ ಬ್ಯಾರೆಕ್ನಲ್ಲಿ ಪತ್ತೆಯಾಗಿರಲಿಲ್ಲ. ಒಟ್ಟಾರೆಯಾಗಿ 6 ಬಾರಿ ಸರ್ಚ್ ಮಾಡಿದ್ದಾರೆ. 6 ಬಾರಿ ನಡೆದಂತಹ ಸರ್ಚ್ನಲ್ಲೂ ಸಹ ಇವರು ಬಚಾವಾಗ್ತಾನೆ ಇದ್ರು. ಇವೆಲ್ಲವನ್ನು ಸಹ ನೋಡ್ತಾ ಇದ್ರೆ ಒಂದು ರೋಚಕ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು 2024ರಿಂದ ಇಲ್ಲಿಯವರೆಗಿನ ಸಹ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಅಧಿಕಾರಿಗಳು ಪದೇ ದಾಳಿಯನ್ನ ನಡೆಸ್ತಾನೆ ಇದ್ರು. ಆದ್ರೂ ಸಹ ಪ್ರಜ್ವಲ್ ರೇವಣ್ಣ ಯಾವುದೇ ದಾಳಿಯಲ್ಲೂ ಸಹ ಸಿಕ್ಕಿ ಬಿದ್ದಿರಲಿಲ್ಲ. 6 ಬಾರಿ ಕೂಡ ದಾಳಿಯ ವೇಳೆ ಬಚಾವ್ ಆಗ್ತಾನೆ ಇದ್ರು ಅನ್ನುವಂತಹ ಶಾಕಿಂಗ್ ವಿಚಾರ ಇದೀಗ ತನಿಖೆಯಲ್ಲಿ ಬಯಲಾಗಿದೆ. ಕಳೆದ ಆಗಸ್ಟ್ 6ರಂದು ಸಿಸಿಬಿ ಪೊಲೀಸರು ನಡೆಸಿದಂತಹ ದಾಳಿಯಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಸಹ ಸಿಕ್ಕಿರಲಿಲ್ಲ. ಇನ್ನು ಈ ದಾಳಿಯ ಬಗ್ಗೆ ಯಾವ ರೀತಿ ಮಾಹಿತಿ ಹೋಗ್ತಾ ಇತ್ತು ಅಂತ ನೋಡೋದಾದ್ರೆ, ಜೈಲಿಗೆ ಸಿಸಿಬಿ ತಂಡ ಎಂಟ್ರಿ ನೀಡ್ತಾ ಇದ್ದಂತೆ ಜೈಲಿನ ಮುಖ್ಯ ದ್ವಾರದಲ್ಲಿದ್ದಂತಹ ಸಿಬ್ಬಂದಿ ಒಳಗಿರುವಂತಹ ಕೈದಿಗಳಿಗೆ ಸೌಂಡ್ ಅಥವಾ ಕೋಡ್ ಸಿಗ್ನಲ್ ಮೂಲಕ ಸುಳುವನ್ನ ನೀಡ್ತಾ ಇದ್ರು. ಅಧಿಕಾರಿಗೆ ಸೀಲ್ ಹಾಕಿ ಒಳಗೆ ಕಳಿಸಲು ಕನಿಷ್ಠ 30 ನಿಮಿಷ ತೆಗೆದುಕೊಳ್ಳಲಾಗ್ತಾ ಇತ್ತಂತೆ. ಅಷ್ಟೊತ್ತಿಗೆ ಕೈದಿಗಳೆಲ್ಲ ಅಲರ್ಟ್ ಆಗ್ತಾ ಇದ್ರು ಅನ್ನುವಂತಹ ನ್ಯೂಸ್ ಇದೀಗ ಹೊರಬಿದ್ದಿರುವಂತದ್ದು. ಇನ್ನು ಈ ಬಾರಿ ಪ್ರಜ್ವಲ್ ಸಿಕ್ಕಿ ಬಿದ್ದಿದ್ದಾದ್ರೂ ಹೇಗೆ ಅನ್ನೋದು ನಿಜಕ್ಕೂ ಒಂದು ರೋಚಕ ವಿಚಾರ. ಇನ್ನು ಪಕ್ಕಾ ಪ್ಲಾನ್ ಮಾಡಿಕೊಂಡು ಸಿಸಿಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರವನ್ನ ಎಂಟ್ರಿ ಮಾಡಿರ್ತಾರೆ. ಒಟ್ಟಾರೆ ಮೊದಲಿಗೆ 120 ಅಧಿಕಾರಿಗಳನ್ನ ಹೊರಗೆ ನಿಲ್ಲಿಸಿ ಸಿಸಿಬಿಯ 2 ಅಧಿಕಾರಿಗಳು ಮಾತ್ರ ಜೈಲಿನ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸುವಂತಹ ನೆಪದಲ್ಲಿ ಜೈಲಿನ ಒಳಗೆ ಎಂಟ್ರಿಯನ್ನ ಕೊಟ್ಟಿರ್ತಾರೆ. ಒಟ್ಟಾರೆ ಸಿನಿಮಾ ಸ್ಟೈಲ್ನಲ್ಲೇ ಎಲ್ಲವನ್ನು ಸಹ ಕಂಟ್ರೋಲ್ ಮಾಡಿಕೊಂಡು ಡಿಸಿಪಿಗಳ ಕಾರಿನಲ್ಲಿ ಸೀಕ್ರೆಟ್ ಆಗಿ 2 ಇನ್ಸ್ಪೆಕ್ಟರ್ಗಳು ಜೈಲಿನ ಆವರಣವನ್ನ ಪ್ರವೇಶವನ್ನ ಮಾಡಿರ್ತಾರೆ. ಇನ್ನು ಈ ಪೈಕಿ ಒಬ್ಬರು ಜೈಲಿನ ಕಂಟ್ರೋಲ್ ರೂಮ್ಗೆ ತೆರಳಿ ಅಲ್ಲಿದ್ದಂತಹ ಬ್ಯಾರಕ್ಗಳಿಗೆ ಯಾವುದೇ ಮೆಸೇಜ್ ಅಥವಾ ವಾಕಿ ಟಾಕಿ ಸಂದೇಶ ಹೋಗದಂತೆ ನೋಡ್ಕೊಳ್ತಾರೆ. ಇನ್ನು 120 ಅಧಿಕಾರಿಗಳಿಂದ ದಾಳಿ ನಡೆದಿದ್ದು ಬಹಳ ರೋಚಕ. ಮತ್ತೊಬ್ಬ ಇನ್ಸ್ಪೆಕ್ಟರ್ ಸಿಸಿಟಿವಿಯ ಕಮಾಂಡರ್ ಸೆಂಟರ್ಗೆ ಹೋಗಿ ಅಲ್ಲಿರುವಂತಹ ಎಲ್ಲ ಕಂಟ್ರೋಲಿಂಗ್ ಸಿಸ್ಟಮ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡಿರ್ತಾರೆ. ಅದಾದ ನಂತರ ಅವ್ರಿಗೆ ಕಾಯ್ತಾ ಇದ್ದಂತಹ 120 ಜನರು ಒಟ್ಟಾರೆ ಸಿಸಿಬಿ ತಂಡ ಏಕಾಏಕಿ ಜೈಲಿನೊಳಗೆ ನುಗ್ಗಿ ಎಲ್ಲಾ ರೀತಿಯಲ್ಲೂ ಸಹ ದಾಳಿಯನ್ನ ನಡೆಸಿದ್ದ ನಂತರ ಪ್ರಜ್ವಲ್ ರೇವಣ್ಣ ಮೊಬೈಲ್ ಆಟ ಇದೀಗ ಬಯಲಾಗಿತ್ತು. ಒಟ್ಟಾರೆಯಾಗಿ 2024ರಿಂದ ಕಳೆದ 2 ವರ್ಷದಿಂದ ಮೊಬೈಲ್ ಬಳಕೆ ಮಾಡ್ತಾ ಇದ್ರು. 6 ಬಾರಿ ಸರ್ಚ್ ಮಾಡಿದ್ರು ಸಹ ಯಾವುದೇ ರೀತಿಯ ಒಂದಷ್ಟು
ಮೊಬೈಲ್ ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಚಾರ್ಜರ್ ಆಗಿರ್ಬೋದು, ನೋಟ್ಬುಕ್ಗಳಾಗಿರ್ಬೋದು, ಇವ್ಯಾವೂ ಸಹ ಸಿಕ್ಕಿರಲಿಲ್ಲ. ಅದರಲ್ಲೂ ಪ್ರಮುಖವಾಗಿ ಅವರ ನೋಟ್ಬುಕ್ಕಲ್ಲಿ ಎಲ್ಲರ ನಂಬರ್ಗಳು ಸಹ ಇದೀಗ ಬರೆದಿರುವಂಥದ್ದು ಸಹ ಕಂಡು ಬಂದಿರುವಂಥದ್ದು. ಒಟ್ಟಾರೆ ಈ ವಿಚಾರವನ್ನ ನೋಡೋದಾದ್ರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾವ್ದಾದ್ರು ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ವಿಚಾರ ಕೇಳಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ಗೆ ಎಷ್ಟರ ಮಟ್ಟಿಗೆ ಗೌರವ ಸಲ್ಲಿಕೆ ಆಗುತ್ತೆ ಅಂತ ಅಂದ್ರೆ ಎಲ್ಲೇ ಪೊಲೀಸ್ ಆಫೀಸರ್ನ ನೋಡ್ಲಿ, ಕೇವಲ ACPನೇ ಆಗಿರಬೇಕು, IPS ಮಾಡಿರಬೇಕು ಅನ್ನೋಂಥದ್ದೇನಿಲ್ಲ. ನಾರ್ಮಲ್ ಒಬ್ಬ ಕಾನ್ಸ್ಟೇಬಲ್ನ ನೋಡಿದ್ರು ಸಹ ಅಷ್ಟೇ ಗೌರವ ಪೂರ್ವಕವಾಗಿ ಸೆಲ್ಯೂಟನ್ನು ಹೊಡಿಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಅವರು ರಕ್ಷಣೆ ಕೊಡೋದಕ್ಕೆ ನಿಂತಿರುವಂತಹ ರಕ್ಷಕರು ಅಂತ. ಆದರೆ ದುಡ್ಡಿನ ಆಸೆಗೆ ಈ ರೀತಿ ಜೈಲಲ್ಲಿರುವಂತಹ ಸಜಾ ಕೈದಿಗೆ ಹೆಲ್ಪ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಮೂಡುವಂತಹ ಪ್ರಶ್ನೆ. ಒಟ್ಟಾರೆ ಪೊಲೀಸರೇ, ರಕ್ಷಣೆ ಮಾಡಬೇಕಾಗಿರುವಂತಹ ಪೊಲೀಸರು ಈ ರೀತಿ ದುರಾಸೆಗೆ ಬಿದ್ದು ಹಣವನ್ನ ಪಡ್ಕೊಳ್ತಾ ಇರೋದು ಎಲ್ಲೋ ಒಂದ್ ಕಡೆ ತಪ್ಪು. ಅದೇ ರೀತಿಯಾಗಿ ಈಗಾಗಲೇ ಈರಣ್ಣ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೂ ಸಹ ಮುಂದಾಗಿರುವಂಥದ್ದು. ಒಟ್ಟಾರೆ ಕಳೆದ 2 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಫೋನ್ ಬಳಕೆ ಮಾಡ್ತಾ ಇರುವಂಥದ್ದು ಇದೀಗ ಬಟಾ ಬಯಲಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.